ಪೊಲೀಸ್ ಮಗ ಕಳ್ಳ ಅಂತಾರಲ್ಲ, ಆ ಮಾತ್ ನಿಜ ಅನ್ನಿಸ್ತಿ ಮೂವಿ ನೋಡಿದಾಗ. ಅಪ್ಪ ಏನೋ 4 ದುಡಿದ್ರು ಒಳ್ಳೆ ದಾರಿಯಲ್ಲಿ ದುಡಿಬೇಕು ಅಂತ. ಮಗ ನೋಡಿದ್ರೆ ದಾರಿ ತಪ್ಪಿದ್ ಮಗ. ಅದೇನ್ ಮಾಡ್ತೀನೋ ಗೊತ್ತಿಲ್ಲ, ಚೆನ್ನಾಗಿ ದುಡ್ಡು ಮಾಡ್ಬೇಕು ಅಂತ. ಈ ಆಲ್ವೇಸ್ ಲುಕ್ ಫಾರ್ ಎ ಶಾರ್ಟ್ ಕಟ್. ಯಾವ ಮೂವಿ ಬಗ್ಗೆ ಮಾತಾಡ್ತಾ ಇದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಅನ್ಕೊಂತೀನಿ. ಬ್ರೈಟ್ ಮೂವಿ ಬಗ್ಗೆ ಮಾತಾಡ್ತಾ ಇದೀನಿ. ಡಾರ್ಲಿಂಗ್ ಕೃಷ್ಣ ಮತ್ತು ಮನೀಷಾ ಹೀರೋಯಿನ್ ಆಗಿ ಆಕ್ಟ್ ಮಾಡಿರೋ ಮೂವಿ. ಇದರಲ್ಲಿ ಡ್ರ್ಯಾಗನ್ ಮಂಜು ವಿಲನ್ ಆಗಿ ಆಕ್ಟ್ ಮಾಡಿದ್ದಾರೆ. ಅಂಡ್ ಅಚ್ಯುತಣ್ಣನೇ ಅಪ್ಪನ್ ಪಾತ್ರ ಮಾಡಿರೋದು, ಪೊಲೀಸ್ ಕಾನ್ಸ್ಟೇಬಲ್ ಪಾತ್ರ. ಮಗಂಗೆ ಚಿಕ್ಕವನಿದ್ದಾಗ ಒಂದೇ ಕನ್ಸು, ದೊಡ್ಡ ಕ್ರಿಕೆಟರ್ ಆಗ್ಬೇಕು ಅಂತ. ಅಪ್ಪ ತಿಳಿ ಮಾತು ಹೇಳ್ತಾನೆ, ಇಲ್ಲ ಮಗ, ಎಲ್ರು ಕ್ರಿಕೆಟರ್ ಆಗಕ್ಕಾಗಲ್ಲ. ನಮ್ ದೇಶದಲ್ಲಿ 130 ಕೋಟಿ ಜನಸಂಖ್ಯೆ ಇದೆ, ಅದ್ರಲ್ಲಿ 11 ಜನ ಮಾತ್ರ ಕ್ರಿಕೆಟರ್ ಆಗಕ್ಕಾಗದು. ಸರಿ, ಮಗನು ಏನೋ ಅದನ್ ಬಿಟ್ಟು ಅವ್ನ ಫ್ರೆಂಡ್ಸ್ ಎಲ್ಲಾ ಡಿಗ್ರಿ ಮುಗಿಸ್ ಅಷ್ಟೊತ್ತಿಗೆ ಒಂದು PUC ಮುಗಿಸ್ತಾನೆ. ಅದಾದ್ಮೇಲೆ ಡೆಲಿವರಿ ಬಾಯ್ ಕೆಲ್ಸಕ್ಕೆ ಸೇರ್ತಾನೆ. ಅಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿ ಕೊನೆಗೆ ಅವನಿಗೊಂದು ಮನವರಿಕೆ ಆಗುತ್ತೆ, ನನ್ಕಿಂತ ನಾಯಿ ಜೀವನನೇ ಎಷ್ಟೋ ಬೆಟರ್ ಇದೆಯಲ್ಲ. ಸೊ ಎಲ್ಲಾ ಕೆಲಸ ಬಿಟ್ಟು ಬೇರೆ ಹಡ್ದಾರಿ ಹಿಡಿತಾನೆ. ಅದೇ ಕ್ರಿಕೆಟ್ ಬೆಟ್ಟಿಂಗ್. ನಂಗೆ ಬೆಟ್ಟಿಂಗ್ ಆಡ್ತಾನೆ. ಇವನಿಗಿರೋ ಕ್ರಿಕೆಟ್ ನಾಲೆಜ್ ಬೇಸಿಸ್ ಮೇಲೆ ಚೆನ್ನಾಗಿ ದುಡ್ಡು ಮಾಡ್ತಾನೆ, ಎಲ್ಲ ಆಗುತ್ತೆ. ಕೊನೆಗೆ ಆ ಜಾಲಕ್ಕೆ ಬಿದ್ದು ಅವನ್ ಏನ್ ಮಾಡ್ತಾನೆ, ಅದ್ರಲ್ಲಿ ಪಡೋ ಕಷ್ಟಗಳೇನು ಅದನ್ನ ಓವರ್ಕಮ್ ಮಾಡಿ ಆ ಬೆಟ್ಟಿಂಗ್ ಜಾಲದಲ್ಲಿ ಇವನ್ ಹೆಂಗೆ ಮುಂದುವರಿತಾನೆ ಅನ್ನೋ ಇದು ಕತೆನೆ ಬ್ರೈಟ್ ಮೂವಿ. ಫಸ್ಟ್ ಹಾಫ್ ಎಲ್ಲ ಈಸಿಯಾಗಿ ಚೆನ್ನಾಗಿ ಹೋಗ್ತಾ ಇರುತ್ತೆ. ಇಂಟರ್ವಲ್ ಅಷ್ಟೊತ್ತಿಗೆ ಟ್ವಿಸ್ಟ್ ಬರುತ್ತೆ. ಅದಾದ್ಮೇಲೆ ಅಸ್ಲಿ ಬ್ರೈಟಿಸಮ್ ಶುರು ಆಗುತ್ತೆ. ನಮ್ BGM ಮಾತ್ರ ಸಕ್ಕತ್ತಾಗಿ ಕೊಟ್ಟಿದ್ದಾರೆ. ಮೂವಿಗೆ ಪ್ಲಸ್ ಅಂತ ಅಂದ್ರೆ ಅದು BGM ಅಂತ ಹೇಳ್ಬೋದು. ಇನ್ನ ಹೀರೋಯಿನ್ ಪಾತ್ರ ಆಗ್ಲಿ, ಮತ್ತೆ ಅಮ್ಮನ್ ಪಾತ್ರ ಆಗ್ಲಿ, ಅಮ್ಮನ್ ಪಾತ್ರ ಮಾನಸಿ ಸುಧೀರ್ ಮಾಡಿದ್ದಾರೆ. ಇವರೆಲ್ಲ ಅವರ ಪಾತ್ರಗಳನ್ನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಕರಪ್ಟ್ ಪೊಲೀಸ್ ಇನ್ಸ್ಪೆಕ್ಟರ್ ಪಾತ್ರ ಬಂದ್ಬಿಟ್ಟು ರಮೇಶ್ ಇಂದ್ರ ಮಾಡಿದ್ದಾರೆ. ಜೊತೆಗೆ ಡ್ರ್ಯಾಗನ್ ಮಂಜು ಭೀಮಾದಲ್ಲಿ ಅಬ್ಬರಿಸಿದ್ರಲ್ಲ, ಅದೇ ಡ್ರ್ಯಾಗನ್ ಮಂಜು ಇದರಲ್ಲಿ ವಿಲನ್. ಡ್ರ್ಯಾಗನ್ ಮಂಜುಗೆ ಒಂದು ಚಟ, ಯಾವಾಗ್ಲೂ ಬಟ್ಲರ್ ಇಂಗ್ಲಿಷ್ ಮಾತಾಡ್ಬೇಕು, ಇಂಪ್ರೆಸ್ ಮಾಡ್ಬೇಕು ಅಂತ. ಅದೇ ಇಂಗ್ಲಿಷ್ ಅಲ್ಲೆದೆಲ್ಲ ನಗು ತರ್ಸುತ್ತೆ. ಒಂದಿಷ್ಟು ಸೀರಿಯಸ್ ಸಿಚುವೇಶನ್ ಅಲ್ಲಿ ಕೂಡ ಇಂಗ್ಲಿಷ್ ಏನೋ ಹೇಳಕ್ ಬರ್ಲಿಲ್ಲ ಅಂದ್ರೆ ಹೇಳಕ್ ಟ್ರೈ ಮಾಡ್ತಿರ್ತಾರೆ. ಅದೆಲ್ಲ ಒಂಥರ ನಗು ತರ್ಸುತ್ತೆ. ಚೆನ್ನಾಗಿತ್ತು ಓವರ್ ಆಲ್. MC ಬಿಜು ಅವರು ಒಂದು ಹಾಡ್ ಬರ್ತಿದ್ದಾರೆ. ಅದಾದ್ಮೇಲೆ ಗಂಗಿ ಗಂಗಿ ಅಂತ ಒಂದು ಐಟಮ್ ನಂಬರ್ ಬರುತ್ತೆ ಲಾಸ್ಟಿಗೆ, ಅದು ಕೂಡ ಚೆನ್ನಾಗಿದೆ. ಈ ಬೆಟ್ಟಿಂಗ್ ಮತ್ತೆ ಅದರಿಂದ ಹಿಂಗೆ ನಮ್ ಯುವಕರೆಲ್ಲ ಹಾಳಾಗ್ತಿದ್ದಾರೆ ಅನ್ನೋದ್ರ ಬಗ್ಗೆ ಈ ಸಿನಿಮಾ ಓವರ್ ಆಲ್ ಆಗಿರೋದು. ಓವರ್ ಆಲ್ ಆಗಿ ಹೇಳ್ಬೇಕು ಅಂದ್ರೆ ಶಶಾಂಕ್ ಒಂದೊಳ್ಳೆ ಮೂವಿ ಕೊಟ್ಟಿದ್ದಾರೆ, ವಾಚ್ ಅಂತ ಹೇಳ್ಬೋದು. ರೀಸೆಂಟ್ ಟೈಮ್ ಅಲ್ಲಿ ಎಲ್ಲ ಪ್ಯಾನ್ ಇಂಡಿಯಾ ಅಂತ ಟೈಮ್ ಅಲ್ಲಿ ಇದೊಂದು ಅತ್ಯುತ್ತಮ ಚಿತ್ರ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು. ತುಂಬಾ ಚೆನ್ನಾಗಿದೆ, ಹೋಗಿ ನೋಡಿ.